ಅಂಚೆ ಪತ್ರ ಎಷ್ಟು ಜನ ಗೊತ್ತು? ಈಗಿನ ಮಕ್ಕಳಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯೇ ಇಲ್ಲ. ಹೌದು, ಈ ಅಂಚೆ ಪತ್ರ, ಪೋಸ್ಟ್ ಕಾರ್ಡ್, ಇದನ್ನು ಬರೆಯೋ ರೀತಿಯೇ ಒಂಥರ ಚೆಂದ. ಕ್ಷೇಮ ಪತ್ರ, ಪ್ರೇಮ ಪತ್ರ, ವಿಷಯಗಳನ್ನು ಪತ್ರದ ಮುಖೇನ ಬರೆದು ಅಂಚೆಯ ಮೂಲಕ ತಲುಪಿಸುವ ಒಂದು ಸಾಧನ. ರಾಜರ ಕಾಲದಲ್ಲಿ ಇದನ್ನು ಓಲೆ ಅಂತ ಹೇಳ್ತಾಯಿದ್ರು. ರಾಜರ ಕಾಲದಲ್ಲಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ವಿಷಯಗಳನ್ನು ತಲುಪಿಸಲು ಸೈನಿಕನಿಗೆ ಕುದುರೆ ಮುಖಾಂತರ ಸೈನಿಕ ಕಾಡುಗಳನ್ನು, ನದಿಗಳನ್ನು ದಾಟಿ ಹೋಗಿ ವಿಷಯಗಳನ್ನು ತಿಳಿಸ್ತಾ ಇದ್ದ. ಮತ್ತೊಂದು ಸಾಧನವೆಂದರೆ ಪಾರಿವಾಳಗಳ ಮುಖಾಂತರ ಅದರ ಕಾಲಿಗೆ ಪತ್ರವನ್ನು ಕಟ್ಟಿ, ದಾರದಿಂದ ಕಟ್ಟಿ ಅದನ್ನು ಬೇರೆ ಸೈನಿಕರಿಗೆ ಕಳಿಸ್ತಾಯಿದ್ರು. ಈ ಪತ್ರ ಒಂದು ರೀತಿ ಅವಿನಾಭಾವ ಸಂಬಂಧ ಇತ್ತು. ಆ ಪತ್ರ ಬರೀತಿದ್ದ ರೀತಿಯೇ ಚೆಂದ. ಹಿರಿಯರಿಗಾದರೆ ತೀರ್ಥರೂಪ ಸಮಾನರಾದಂತಹ, ಗುರುಗಳಿಗಾದರೆ ಪೂಜ್ಯ ಗುರುಗಳಾದ, ಮಿಕ್ಕವರಿಗೆ ಪ್ರೀತಿಯ, ನಲ್ಮೆಯ, ಆತ್ಮೀಯ ಅನ್ನೋ ಮಾತುಗಳಿಂದ ಆರಂಭಿಸಿ, ಹೇಗಿದ್ದೀರಾ, ಕುಶಲವೇ, ಕ್ಷೇಮವೇ ಎಂದು ವಿಚಾರಿಸಿ, ನಿಮ್ಮೂರಲ್ಲಿ ಮಳೆ ಇದೆಯಾ, ಬೆಳೆ ಎಲ್ಲ ಹೇಗೈತೆ, ಮನೆಯವ್ರ ಬಗ್ಗೆ ಎಲ್ಲವನ್ನೂ ಆ ಪತ್ರದಲ್ಲಿ ಉಲ್ಲೇಖಿಸಿ, ಪತ್ರ ಬರೆದಿದ್ದ ಉದ್ದೇಶ ಏನಂದರೆ, ನಮ್ಮ ಮಗಂದು ಮದುವೆ ಐತೆ, ನಮ್ಮ ಮಗಳದು ಆರತಿಶಾಸ್ತ್ರ ಇದೆ, ಅಯ್ಯೋ ನಮ್ಮ ಮಗಂದು ನಾಮಕರಣ ಇದೆ, ಏನು ಮಾಡ್ತೀರಿ, ನಿಮಗೆ ತಿಳಿಸೋಕ್ಕಾಗಲಿಲ್ಲ, ನಮ್ಮ ಮನೇಲಿ ಒಂದು ಸಾವಾಗೋಯ್ತು. ಈ ರೀತಿ ಮೊರಕ ವ್ಯಕ್ತಪಡಿಸಿ, ಜಗಳ ವ್ಯಾಜ್ಯ ಇದ್ದರೆ ಅದನ್ನು ಬರೆಯುವಾಗ ಕುತೂಹಲ ಹುಟ್ಟಿಸಿ, ಓದಬೇಕಾದ್ರೆ ಭಾವನೆಗಳನ್ನು ಕೆರಳಿಸಿ, ಕಾಯಿಸಿ, ಸತಾಯಿಸಿ, ಚಡಪಡಿಸಿ, ವಾರಕ್ಕೂ ತಿಂಗಳಿಗೂ ಮನದ ಮಾತುಗಳನ್ನು ತಿಳಿಸ್ತಾ ಇದ್ದ ಈ ಪತ್ರಗಳು ಮರೆಯಾಗುತ್ತಿವೆ. ಇದ್ದರೂ ಕೂಡ ಈ ಪತ್ರಗಳನ್ನು ಹೆಚ್ಚಾಗಿ ಯಾರು ಬಳಸುತ್ತಲೂ ಇಲ್ಲ. ಈ ಪತ್ರಗಳನ್ನು ನುಂಗಿದ್ದು ಮೊಬೈಲ್ಗಳು. ಈಗ ಮೊಬೈಲ್ನಲ್ಲಿ ದಿನ ಪೂರ್ತಿ ಸಂದೇಶಗಳಿದ್ದರೂ ಓದಲು ಸಮಯವೇ ಸಿಗುತ್ತಿಲ್ಲ. ಇದೆಲ್ಲವೇ ಕಾಲಚಕ್ರದ ಮಹಿಮೆ. ಒಂದಲ್ಲ ಒಂದು ದಿನ ಆದರೂ ಈ ಪತ್ರಗಳು, ಆಗಿನ ನೆನಪುಗಳು ನಮ್ಮನ್ನು ಈ ಪತ್ರದ ಮುಖಾಂತರ ನೆನಪಾಗುತ್ತಲೇ ಇವೆ. ಈ ಪತ್ರದ ನೆನಪುಗಳು ಯಾರಿಗಾದರೂ ಇದ್ದರೆ ದಯವಿಟ್ಟು ಒಂದು ಕಾಮೆಂಟ್ ಹಾಕಿ. ಧನ್ಯವಾದಗಳು.